ಹಲೋ ಎಲ್ಲ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಏನು ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಅಲಾಟ್ಮೆಂಟ್ ಕರೆದಿದ್ದಾರಲ್ಲ, ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಚಾನಲ್ ನೀವು ಅಬ್ಸರ್ವ್ ಮಾಡಿದ್ರೆ. ಬಟ್ ತುಂಬಾ ಜನ ಹನ್ನೂರ್ ಚಾಮರಾಜನಗರ ಡಿಸ್ಟಿಕ್ ಕ್ಲೋಸ್ ಟು 650 ಸೈಟ್ಸ್ ಆಕ್ಷನ್ ಬಂದಿದೆ. ಅದ್ರದ್ದು ಲೊಕೇಶನ್ ರಿವ್ಯೂ ಮಾಡಿ ಅದು ಹೇಗಿದೆ ಸ್ವಲ್ಪ ಹೇಳಿ ಅಂತ ಹೇಳಿ ಡೀಟೇಲ್ಸ್ ಕೇಳ್ತಾ ಇದ್ರು. ನಾನು ಒಂದು ಸ್ವಲ್ಪ ಡೀಟೇಲ್ಸ್ ಗ್ಯಾದರ್ ಮಾಡ್ತಾ ಇದ್ದೆ. ಸೊ ಹನ್ನೂರ್ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಕರ್ನಾಟಕ ಗೃಹ ಮಂಡಳಿ ಲೇಔಟ್ ಎಲ್ಲಿದೆ, ಕೊಳ್ಳೇಗಾಲಕ್ಕೆ ಎಷ್ಟು ದೂರ ಆಗುತ್ತೆ, ಮೈಸೂರಿಗೆ ಎಷ್ಟು ದೂರ ಆಗುತ್ತೆ, ಅದನ್ನೆಲ್ಲ ಕೂಡ ಇಲ್ಲಿ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದ್ರ ಜೊತೆ ಪ್ರಾಜೆಕ್ಟ್ ಡೀಲರ್ ನಂಬರ್ ಕೂಡ ಹೇಳ್ತೀನಿ. ನೀವು ಈ ಅರ್ಜಿ ಹಾಕ್ಬೇಕಂದ್ರೆ ಪ್ರೈಸ್ ಏನಿರುತ್ತೆ, ಯಾವ ಡೀಟೇಲ್ಸ್ ಬೇಕಾಗುತ್ತೆ, KHB ವೆಬ್ಸೈಟ್ ಅಲ್ಲಿ ಯಾವ ತರ ಅರ್ಜಿ ಹಾಕಬೇಕು ಅದನ್ನು ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. KHB ವೆಬ್ಸೈಟ್ ಕೂಡ ಸ್ವಲ್ಪ ಚೇಂಜಸ್ ಆಗಿದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಈ ವಿಡಿಯೋ ಸ್ಪೆಷಲಿ ಹನ್ನೂರ್ ಚಾಮರಾಜನಗರ ಡಿಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ನಂಗೆ ಬೇಕಂದ್ರೆ ಗದಗ ಆಗ್ಲಿ ಸಪರೇಟ್ ಆಗಿ ಮಾಡಿ ಅಂದ್ರೆ ಮಾಡ್ತೀನಿ, ಬಾಗಲಕೋಟ್ ಆಗ್ಲಿ ಬಿಜಾಪುರ ಆಗ್ಲಿ ಇನ್ನೂ ಆಲ್ರೆಡಿ ವಿಡಿಯೋ ಇದೆ. ಸಪರೇಟ್ ಆಗಿ ಬೇಕಂದ್ರೆ ಅದನ್ನು ಕೂಡ ಮಾಡ್ತೀನಿ. ಒಂದು ವಿಡಿಯೋ ಕಂಪ್ಲೀಟ್ ಪ್ರೊಸೀಜರ್ ಆಲ್ರೆಡಿ ಚಾನಲ್ ಅಲ್ಲಿ ಇದೆ. ನೀವು ವಿಡಿಯೋ ಸೆಕ್ಷನ್ ಹೋದ್ರೆ ಆಲ್ರೆಡಿ ಒಂದು 3 ವಾರ ಆಯ್ತು ನಾನು ಆಲ್ರೆಡಿ ಹಾಕ್ಬಿಟ್ಟು. ಸೊ ಇಲ್ಲಿ ನೋಡಿ, ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಇರೋದು 17,000 ಜನ ಆಲ್ರೆಡಿ ನೋಡಿದ್ದಾರೆ. 3 ವಾರ ಆಯ್ತು. ಇದು ಓನ್ಲಿ ಫಾರ್ ಮೈಸೂರು ಪೀಪಲ್. ಸೊ ನಾಟ್ ಮೈಸೂರು ಪೀಪಲ್, ಇದು ಎಲ್ಲ ಕರ್ನಾಟಕದವ್ರು ಯಾರು ಬೇಕಾದ್ರೂ ಕೂಡ ಅರ್ಜಿ ಹಾಕ್ಬೋದು. ಬಟ್ ಈ ಲೊಕೇಶನ್ ರಿವ್ಯೂ ಮಾತ್ರ ಇದರಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಬಿಳಿಗಿರಿ ಹಿಲ್ಸ್ ಎಷ್ಟು ದೂರದಲ್ಲಿದೆ, ಮಹಾಬಲೇಶ್ವರ, ಮಲೆ ಮಹದೇಶ್ವರ ಹಿಲ್ಸ್ಗೆ ಈ ರೋಡಲ್ಲೇ ಹೋಗ್ಬೇಕಾಗುತ್ತೆ, ಏನೇನು ಡೆವಲಪ್ಮೆಂಟ್ ಇದೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ತಡ ಮಾಡೋದು ಬೇಡ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇನ್ ಕೇಸ್ ರಿಯಲ್ ಎಸ್ಟೇಟ್ ನಿಮ್ಗೆ ಇಷ್ಟ ಇದ್ರೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಫಾಲೋ ಮಾಡಿರಬೇಕು. ಮತ್ತೆ ನನ್ನ ಪರ್ಸನಲ್ ಒಂದು ಯೂಟ್ಯೂಬ್ ಇದೆ, ಮಂಜುನಾಥ್ ಕುಂಬಾರಿ ಅಂತ ಹೇಳಿ, ಸುಮ್ಮನೆ ಬ್ಯಾಕಪ್ ಚಾನಲ್ ಆಗಿ ಇಟ್ಟಿದ್ದೀನಿ. ನಿಮಗೆ ವಾಟ್ಸ್ಆಪ್ ಬೇಕಂದ್ರೆ ವಾಟ್ಸ್ಆಪ್ ಜಾಯ್ನ್ ಆಗಿ, ಟೆಲಿಗ್ರಾಮ್ ಬೇಕಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ಎರಡು ಕಡೆ ಜಾಯ್ನ್ ಆಗಿ ಹೋಗ್ಬಿಡಿ. ಒಂದ್ ಕಡೆ ಜಾಯ್ನ್ ಆಗಿ, ದಟ್ ವುಡ್ ಬಿ ಸಫಿಷಿಯಂಟ್. ಎನಿ ವಿಡಿಯೋ ಇದ್ರೆ ನಾನು ಅಲ್ಲೇನೆ ವಿಡಿಯೋನ ಹಾಕ್ತೀನಿ. ಸೊ ಅದ್ರ ಜೊತೆಗೆ ಅರ್ಜಿ ಹಾಕ್ಲಿಕ್ಕೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನನಗೆ ಕಾಲ್ ಮಾಡಿ, ನಾವು ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ. ಐ ವಿಲ್ ಚಾರ್ಜ್ ಯು ಬೇರ್ ಮಿನಿಮಲ್ ಫೀಸ್ ತರ ಏನ್ KHB ಫೀಸ್ ಚಾರ್ಜ್ ಮಾಡೋದಲ್ಲ, ಈಕ್ವಲ್ ಅಮೌಂಟ್ ಚಾರ್ಜ್ ಮಾಡ್ತೀವಿ. ಅದ್ರ ಜೊತೆಗೆ ಈ ಎಕ್ಸಾಕ್ಟ್ಲಿ ಅಂದ್ರೆ ಎಷ್ಟು ಪ್ರಾಜೆಕ್ಟ್ ಅಲ್ಲಿ ಬಂದಿದೆಯಲ್ಲ, ಮುದ್ದೇಬಿಹಾಳ ಆಗ್ಲಿ, ಬಿಜಾಪುರ ಮಹಲ್ ಭಗತ್ ಆಗ್ಲಿ, ಕಸಬಾ ಆಗ್ಲಿ, ಬಬಲೇಶ್ವರ ಆಗ್ಲಿ, ಹನ್ನೂರು, ಕಳಸಾಪುರ 1, 2, ಹುನಗುಂದ, ಯಾವುದೇ ಅರ್ಜಿ ನೀವು ಹಾಕಿದ್ರು ಪ್ರತಿಯೊಬ್ಬರಿಗೂ ಕೂಡ ಎಂಡ್ ಟು ಎಂಡ್ ಹೆಲ್ಪ್ ಮಾಡ್ಲಿಕ್ಕೆ, ಅಂದ್ರೆ ಅಪ್ಲಿಕೆಂಟ್ ಗ್ರೂಪ್ ಅಂತ ಮಾಡ್ಬಿಟ್ಟು ಯಾವಾಗ ಅರ್ಜಿ ಕ್ಲೋಸ್ ಆಗುತ್ತೆ, ಕ್ಲೋಸ್ ಆದ್ಮೇಲೆ ಏನು, ಯಾವಾಗ ಲಾಟ್ರಿ ಬರುತ್ತೆ, ಪ್ರೀ ಲಿಸ್ಟ್, ಪೋಸ್ಟ್ ಲಿಸ್ಟ್, ಲಾಟ್ರಿ ಲೈವ್ ವಿಡಿಯೋಸ್ ಆಗ್ಲಿ, ಆಮೇಲೆ ನಿಮ್ಗೆ ಏನಾದ್ರು ಅಲಾಟ್ ಆದ್ರೆ ಪೇಮೆಂಟ್ ಹೆಂಗ್ ಮಾಡಬೇಕು, ಲೋನ್ ಹೆಲ್ಪ್ ಹೆಂಗೆ, ಪ್ರೊಸೀಜರ್ ಹೆಂಗಿರುತ್ತೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗುವವರೆಗೂ ನಾನು ಸ್ವಂತ ಖುದ್ದಾಗೇನೆ ಹೆಲ್ಪ್ ಮಾಡ್ತೀನಿ. ಬಟ್ ದಟ್ ವಿಲ್ ಕಮ್ ವಿತ್ ಸ್ಮಾಲ್ ಕನ್ಸಲ್ಟೇಷನ್ ಫೀ ಇರುತ್ತೆ. ಇನ್ ಕೇಸ್ ಅಲಾಟ್ಮೆಂಟ್ ಆದ್ರೆ ಡಿಫ್ರೆಂಟ್ ಇರುತ್ತೆ, ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಫೀಸ್ ಅಂತ ಡಿಫ್ರೆಂಟ್ ಇರುತ್ತೆ. ನೀವೇನಾದ್ರೂ ಆಲ್ರೆಡಿ ಅರ್ಜಿ ಹಾಕಿದ್ರೂ ಕೂಡ ಕಾಲ್ ಮಾಡಿ. ಅರ್ಜಿ ಹಾಕ್ಬೇಕಂದ್ರೂ ಕೂಡ ಅರ್ಜಿನೂ ಹಾಕೊಟ್ಟು ಆ ಹೆಲ್ಪ್ ಕೂಡ ಎರಡೂ ತರನೂ ಹೆಲ್ಪ್ ಮಾಡ್ತೀವಿ. ಎಂಡ್ ಟು ಎಂಡ್ ಸರ್ವಿಸ್, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಹೆಲ್ಪ್ ಮಾಡಿಬಿಟ್ಟು ವಿ ವಿಲ್ ಟೇಕ್ ಇಟ್ ಫರ್ದರ್. ಸೊ ಕರ್ನಾಟಕ KHB ವೆಬ್ಸೈಟ್ ಹೋದ್ರೆ ಈ ಲೊಕೇಶನ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. KHB ವೆಬ್ಸೈಟ್ ಹೋದ್ರೆ ಸಿಂಪಲ್ ಆಗಿ ಸ್ವಲ್ಪ ಚೇಂಜಸ್ ಆಗಿದೆ ಕಲರ್ ಎಲ್ಲ. ಈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಇದೆ. ಸೊ ಇದ್ರ ಮೇಲೆ ಹೋದ್ರೆ ನಿಮಗೆ ಮಲ್ಟಿಪಲ್ ಲೊಕೇಶನ್ ಆಲ್ರೆಡಿ ಇದೆ. ಓಕೆ, ಇನ್ನೊಂದು ಪ್ರೀ ಲಾಂಚ್ ಬಂದಿದೆ ಬೀದರ್ದು, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ವಿಜಯಪುರ ಇದೆ, ಮಹಲ್ ಭಗತ್ ಇದೆ, ಕಸಬಾ ಇದೆ, ಬಬಲೇಶ್ವರ ಇದೆ, ಹಣ್ಣೂರ್ ಇದೆ, ಗದಗ ಇದೆ. ಸೊ ಚಾಮರಾಜನಗರ ಡಿಸ್ಟಿಕ್ ಇದೆ. ಇದನ್ನ ಮೇಲೆ ಕ್ಲಿಕ್ ಮಾಡ್ಬೇಕು ನಾವು ಅರ್ಜಿ ಹಾಕ್ಬೇಕಂದ್ರೆ. ಓಕೆ, ಸೊ ಈ ತರ ಲೋಡ್ ಆಗುತ್ತೆ. ಇದು 5 ಸೆಗ್ಮೆಂಟ್ ಇದೆ. ಅರ್ಜಿ ಹಾಕೋದು ಒಂದು ಲೆಂಥಿಯಸ್ ಪ್ರೊಸೆಸ್ ಆಗಿರೋದ್ರಿಂದ ಇದನ್ನ ನಾನು ಕೊನೆಯಲ್ಲಿ ಕವರ್ ಮಾಡ್ತೀನಿ. ಬಟ್ ಈಗ ಅದ್ರ ಬಗ್ಗೆ ಹನ್ನೂರ್ KHB ಲೇಔಟ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಬರೋಣ. ಹಾಗೆ ನೋಟಿಫಿಕೇಶನ್ ಎಷ್ಟು ಸೈಟ್ ಇದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ರಿಮೆಂಬರ್ ದಟ್ 27th ಇಸ್ ಅ ಲಾಸ್ಟ್ ಡೇಟ್. ಇನ್ನು 9 ದಿವಸ ಟೈಮ್ ಇದೆ. ಝೂಮ್ ಮಾಡಿದ್ರೆ ನಿಮಗೆ ಹನ್ನೂರ್ ಚಾಮರಾಜನಗರ ಡಿಸ್ಟಿಕ್ ಲೈನ್ ನಂಬರ್ 5. ಓಕೆ, EWS 64 ಇದೆ, LIG 251 ಇದೆ, MIG 256 ಇದೆ, HIG 1 ಬಂದ್ಬಿಟ್ಟು 78 ಇದೆ. ಒಟ್ಟು 649 ಸೈಟ್ಗಳು. 2 ತರ ಪ್ರೈಸ್ ಇದೆ. 780 ಫಾರ್ ಅದರ್ ಕ್ಯಾಟಗರಿ, 780 ಜನರಲ್ ಪ್ರೈಸು. EWS ಸೈಟ್ಗೆ 390 ರುಪೀಸ್. ಅಂದ್ರೆ ನೀವೇನಾದ್ರೂ EWS ಅಲ್ಲಿ 64 ಸೈಟ್ ಅಲ್ಲಿ ಯಾವ್ದಾದ್ರು ಹಾಕಿದ್ರೆ, EWS ಅಂದ್ರೆ 20-30, LIG 30-40, MIG 30-50, HIG 40-60 ಇರುತ್ತೆ. ನೀವು EWS ಅನ್ನ ಹಾಕಿ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಹಾಫ್ ಪ್ರೈಸ್ ಅಲ್ಲಿ ಅಂದ್ರೆ 390 ರುಪೀಸ್ ಗವರ್ಮೆಂಟ್ ಅಲಾಟ್ ಮಾಡುತ್ತೆ. ನೀವು ಯಾವುದೇ ಕ್ಯಾಟಗರಿ ಇರಲಿ, ಯಾವುದೇ ಜನರಲ್ ಇರಲಿ, EWS ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಇದು ಓನ್ಲಿ ಫಾರ್ EWS. ನಿಮ್ಮ ಮತ್ತೆ LIG ಹಾಕಿ ಡಿಸ್ಕೌಂಟ್ ಕೊಡ್ತಾರೆ ಇನ್ಕಮ್ ಸರ್ಟಿಫಿಕೇಟ್, ಆ ತರ ಬರಲ್ಲ. ಆಮೇಲೆ LIG, MIG, HIG ಗೆ ಸ್ಟ್ಯಾಂಡರ್ಡ್ ರೇಟ್ 750
780 rupees ಇದೆ. ಅಂದ್ರೆ ಒಂದು 30-40 ಸೈಟ್ 2200 ಇಂಟು ನೀವು 780 ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 936 ರಿಜಿಸ್ಟ್ರೇಷನ್ ಎಲ್ಲ ಹಿಡ್ಕೊಂಡು ಒಂದು 10 ಲಕ್ಷದ ಪ್ರಾಪರ್ಟಿ, ಒಂದು 30-40 ಬೇಕಂದ್ರೆ 40-60 ಬೇಕಂದ್ರೆ 20 ಲಕ್ಷದ ಪ್ರಾಪರ್ಟಿ, MIG ಬೇಕಂದ್ರೆ 15 ಲಕ್ಷ ಬಜೆಟ್ ಇರಲೇಬೇಕು. ಬಟ್ EWS ಗಾದ್ರೆ ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆಯ್ತು ಅಂದ್ರೆ 600 ಸ್ಕ್ವೇರ್ ಫೀಟ್ ಇರುತ್ತೆ, ಇಂಟು ನಿಮಗೆ 390 rupees ಮಾಡಿದ್ರೆ 234 lakh ನೋಡಿ 2,34,000ಗೆ ನಿಮಗೆ ಒಂದು 20-30 ಸೈಟು ಈ ಲೇಔಟ್ ಅಲ್ಲಿ ಬರುತ್ತೆ. ತುಂಬಾ ಸೈಟ್ ಇದೆ, ಎಲ್ಲರೂ ಅರ್ಜಿ ಹಾಕಿ. ಯಾರ್ಯಾರು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀರಾ, ಯಾಕೆ ಇನ್ವೆಸ್ಟ್ಮೆಂಟ್ ಹಾಕಬೇಕು, ಲೊಕೇಶನ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳ್ತೀನಿ. ಪ್ರತಿಯೊಬ್ರು ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು, ಏನು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಓಕೆ, ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಥಿಂಗ್. ನಾನು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಚಾಮರಾಜನಗರದ ಮಹೇಶ್ ಸರ್ ಅಂತಿದ್ದಾರೆ, ನೀವು ಅವ್ರ ನಂಬರ್ಗೂ ಫೋನ್ ಮಾಡಿ ತಿಳ್ಕೊಬೋದು. ಡೌಟ್ ಇದ್ರೆ ಮಾತ್ರ ಸುಮ್ಮನೆ ಕಾಲ್ ಮಾಡಿ ಇದೇ ಮ್ಯಾಟರ್ನ ಎಲ್ಲ ಕೇಳಕ್ ಹೋಗ್ಬಿಡಿ. ನೀವು ಅರ್ಜಿ ಹಾಕ್ಬೇಕಂದ್ರೆ EWSಗೆ 5,000, LIGಗೆ 10,000, MIGಗೆ 41,000, HIGಗೆ 50,000, HIG 2ಗೆ 66,600. ಇದು ಎಲ್ಲಾ ಲೊಕೇಶನ್ಗೂ EMD ಫೀಸು, ಶುಲ್ಕ ಮತ್ತೆ ಆರಂಭಿಕ ಠೇವಣಿ. ಫಾರ್ ಎಕ್ಸಾಂಪಲ್ ಇದು 300, 500, 1000, 1500, 1500 ಏನಿದೆ ಇದು ಆರಂಭಿಕ ಫೀಸು. ಈ 5,000, 10,000, 40,000, 50,000, 60,000 ಇದು ಠೇವಣಿ ಅಮೌಂಟ್. ನಾಳೆ ಅಲಾಟ್ಮೆಂಟ್ ಆದವರಿಗೆ ಅಲ್ಲೇನೆ ಮುರ್ಕೊಂಡ್ಬಿಡ್ತಾರೆ. ಅಲಾಟ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಫೀಸ್ ಅನ್ನ ಕಟ್ ಮಾಡಿ ಈ ರಿಮೈನಿಂಗ್ ಅಮೌಂಟ್ ಏನಿದೆಯಲ್ಲ 5, 10, 40, 51, 50, 60 ಏನಿದೆಯಲ್ಲ 65 ಏನಿದೆಯಲ್ಲ ಇದನ್ನ ರೀಫಂಡ್ ನಿಮ್ಗೆ ಮಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ. ಪ್ರತಿಯೊಂದು ಬೇರೆ ಡಿಸ್ಟ್ರಿಕ್ಟ್ ಈ ವಿಡಿಯೋದಲ್ಲಿ ಹೇಳೋದಿಲ್ಲ, ನೀವು ಬೇಕಂದ್ರೆ ಕವರ್ ಮಾಡ್ಕೊಳ್ಳಿ. ಈ ಡೀಟೇಲ್ಸ್ ನ ಕೂಡ ಶೇರ್ ಮಾಡ್ತೀನಿ. ಸೊ ನಾವು ಜಸ್ಟ್ ಗೂಗಲ್ ಮ್ಯಾಪ್ ಅಲ್ಲಿ ನಾನು ಮಿನಿಮೈಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಜನರಲಿ ಎಲ್ಲ ಹೆಂಗೆ ನೋಡ್ತೀವಿ ಅಂತಂದ್ರೆ ಬೆಂಗಳೂರಿಂದ ಮೈಸೂರಿಂದ ಕೊಳ್ಳೇಗಾಲ ಹೈಲೈಟ್ ಮಾಡ್ತೀನಿ ನೋಡಿ. ಸೊ ಮೈಸೂರಿಂದ ನಾವು ಬರೆದು ನರಸೀಪುರ ರೋಡಿಗೆ ಬರಬೇಕು, ಮೈಸೂರು ನರಸೀಪುರ ರೋಡು. ಓಕೆ, ಅಲ್ಲಿಂದ ಮುಂದೆ ಬಂದರೆ ನಮಗೆ ತಲಕಾಡು ಇದೆ, ತಲಕಾಡಿಗೆ ಹೋಗಬಾರ್ದು, ಅದರ ಡಿವಿಯೇಷನ್ ತೊಗೊಂಡು ಕೊಳ್ಳೇಗಾಲ ರೋಡಿಗೆ ಬರ್ಬೇಕು ನಾವು. ಓಕೆ, ಇದು ಈ ಕಡೆ ಕನಕಪುರ ಮಾವಳ್ಳಿಗೂ ಕೂಡ ಹತ್ರನೇ. ಓಕೆ, ಅದು ಕೂಡ ನೆನಪಿರಲಿ. ಓಕೆ, ಏನು ಮೈಸೂರು ರೋಡಲ್ಲೇ ಹೋಗ್ಬೇಕಂತೇನಿಲ್ಲ, ಬೆಂಗಳೂರಿಂದ ಹೋಗಿದ್ರೆ ಕನಕಪುರ, ಹಲ್ಗೂರು, ಮಳವಳ್ಳಿ ಹೋಗ್ಬಿಟ್ಟು ಈ ಕೊಳ್ಳೇಗಾಲಕ್ಕೂ ಕೂಡ ಹೋಗ್ಬೋದು. ಸೊ ಆ ಕೊಳ್ಳೇಗಾಲ ಆದಮೇಲೆ ಟುವರ್ಡ್ಸ್ ಮಲೆ ಮಹದೇಶ್ವರ ಬೆಟ್ಟ ರೋಡೇನೆ. ಈಗ ನೋಡಿ ಇಲ್ಲಿ ಆಲ್ರೆಡಿ ಇದೇನು ಡಾಟ್ ಇದೆಯಲ್ಲ ಇದು ಬಾರ್ಡರ್. ಓಕೆ, ಇನ್ನೊಂದು ನೀವು ಒಂದು 20 ಕಿಲೋಮೀಟರ್ ಹೋದ್ರೆ ಹನ್ನೂರಿಂದ ಇದನ್ನ ದಾಟೇ ಬಿಡ್ತೀರಾ. ಸೊ ನಾರ್ಮಲಿ ಈ ರೋಡ್ ಎಲ್ಲಿ ಬರುತ್ತೆ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಎಲ್ಲರಿಗೂ ಫೇಮಸ್, ಎಲ್ಲರಿಗೂ ಗೊತ್ತಿರೋದೆ. ಓಕೆ, ಈ ಮಲೆ ಮಹದೇಶ್ವರ ಹೋಗ್ಬೇಕಂದ್ರೆ ನೀವು ಹನ್ನೂರ್ ಮೇಲೆನೆ ಕ್ರಾಸ್ ಮಾಡಿ ಹೋಗ್ಬೇಕು. ಬಟ್ ಈ ಲೇಔಟು ನೀವು ಹನ್ನೂರು ತನಕ ಹೋಗಂಗಿಲ್ಲ, ಹನ್ನೂರ್ಕಿನ ಮೊದಲೇನೆ ಬರುತ್ತೆ. ಸೊ ಜಿಯೋಗ್ರಫಿಕಲಿ ಹನ್ನೂರು ಹೆಂಗಿದೆ ಅಂದ್ರೆ ಈ ತರ ಇದೆ. ಐ ಥಿಂಕ್ ವೆರಿ ಡೀಸೆಂಟ್ ಡೆವಲಪ್ಡ್ ಏರಿಯಾ ಇದು. ಸೊ ಬಟ್ ಇಫ್ ಯು ಸಿ ಹನ್ನೂರು ಆದ್ಮೇಲೆ ಇದನ್ನ ಸೆಂಟರ್ ಆಫ್ ಜಂಕ್ಷನ್ ಅಂತ ಇಟ್ಕೊಂಡ್ರೆ, ಓಕೆ, ಈ ಹನ್ನೂರು ಆದ್ಮೇಲೆ ಏನು ಬೆಳೆದಿಲ್ಲ. ಏನಿದು ತಟ್ಟೆ ಹಳ್ಳ ರಿವರ್ ಇದೆಯಲ್ಲ, ಈ ರಿವರ್ ಆದ್ಮೇಲೆ ಜಾಸ್ತಿ ಬೆಳೆದಿಲ್ಲ, ಇದೊಂದು ಸಿಗ್ನಲ್ ಬಿಟ್ರೆ. ಬಟ್ ಆ ರಿವರ್ಕಿನ ಮೊದಲೇನೆ ಬಸ್ ಸ್ಟ್ಯಾಂಡ್ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಇದೆಲ್ಲ ರಿವರ್ಕಿನ ಮೊದಲೇನೆ ಇದೆ. ಆಮೇಲೆ ಜಾಸ್ತಿ ಹನ್ನೂರು ಕೊಳ್ಳೇಗಾಲ ರೋಡಲ್ಲೇ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೂಡ ಜಾಸ್ತಿ ಇದೆ ನೋಡಿ. ಇಲ್ಲೊಂದು ಯಾವ್ದು ಚಿಕ್ಕದಾಗಿ ಲೇಔಟ್ ಮಾಡಿದ್ದಾರೆ, ಮನೆಗಳಾಗಿದೆ, ಇಲ್ಲೊಂದು ಸ್ಕೂಲ್ ಇದೆ. ಓಕೆ, ಸೊ ಇಲ್ಲೊಂದು ಲಕ್ಷ್ಮೀ ಜನರಲ್ ಏನೋ ಸ್ಟೋರ್ ಇದೆ, ಇಲ್ಲೂ ಮನೆಗಳಿದೆ, ಮತ್ತೆ ಯಾವುದೋ ಒಂದು ಹಳ್ಳಿ ಬಂತು. ಓಕೆ, ಈ ಕಡೆನೆ ಜಾಸ್ತಿ ಬೆಳೀತಾ ಇದೆ. ಈ ಹನ್ನೂರ್ಕಿನ ನೀವು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 2.5 ಕಿಲೋಮೀಟರ್ ಮೊದಲೇನೆ. ಓಕೆ, ಸೊ ಇಲ್ಲೊಂದು ಮಲೆ ಮಹದೇಶ್ವರ ಟೀ ಸ್ಟಾಲ್ ಇದೆ, ಅದಕ್ಕಿಂತ ಮೊದಲೇನೆ ನಿಮಗೆ ರೈಟ್ ಸೈಡ್ ಒಂದು ಚೆಕ್ ಇನ್ ಇದೆ ಆಲ್ರೆಡಿ, ಕರ್ನಾಟಕ ಗೃಹ ಮಂಡಳಿ ಬಡಾವಣೆ ಹನ್ನೂರು ಅಂತ ಹೇಳಿ. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ಉಜ್ಜೀವನ್ ಕೇಂದ್ರ ಕೂಡ ಇದೆ. ಉಜ್ಜೀವನ್ ಕೇಂದ್ರ ಆದ್ಮೇಲೆ ನಿಮ್ಗೆ ಅಪೋಸಿಟ್ ಗೌರ್ಮೆಂಟ್ IIT ಕಾಲೇಜ್ ಹನ್ನೂರ್ ಇದೆ. ಸೊ ಅದ್ರ ಜೊತೆಗೆ ನಿಮಗೆ ಮೊರಾರ್ಜಿ ದೇಸಾಯಿ ಬೋರ್ಡಿಂಗ್ ಸ್ಕೂಲ್ ಕೂಡ ಇದೆ ವಿತಿನ್ 1 ಕಿಲೋಮೀಟರ್ ರೇಂಜ್ ಅಲ್ಲಿ. VRS ಡ್ರೀಮ್ ಲ್ಯಾಂಡ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಯಾವುದೋ ಕಂಪ್ನಿ ಇದೆ. ಓಕೆ, ಮಂಗಳ ಅನ್ನೋ ಊರು ದಾಟಿದ ಮೇಲೆ ಬರುತ್ತೆ, ಆನೇಪುರ ಪಕ್ಕದಲ್ಲಿ ಬರುತ್ತೆ. ಸೊ ಇದು ಮೇನ್ ರೋಡಿಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ. ಗೂಗಲ್ ಇಮೇಜಲ್ಲಿ ಇಷ್ಟು ಕಾಣ್ತಾ ಇದೆ, ಬಟ್ ಕರೆಂಟ್ಲಿ ಎಲ್ಲ ಡೆವಲಪ್ ಆಗಿದೆ. ಈ ತರ ಇದೆ ನೋಡಿ. ಓಕೆ, ಇವನ್ ಇಫ್ ಯು ಟೇಕ್ ಲೇಟೆಸ್ಟ್ ಇಮೇಜ್ ತಗೊಂಡ್ರು ಗೂಗಲ್ ಸ್ಟ್ರೀಟ್ ವ್ಯೂ ಅಲ್ಲಿ ನಿಮಗೆ ಈ ತರ ಕಾಣುತ್ತೆ. ಸೀರಿಯಸ್ ಐ ಥಿಂಕ್ ಇದು 2022 ಡೆವಲಪ್ ಸ್ಟ್ರೀಟ್ ವ್ಯೂ ಇದೆ. ಮೋಸ್ಟ್ಲಿ ಇಲ್ಲಿ ಉದ್ಘಾಟನೆಗೆ ಹಳೆ ಫೋಟೋಗಳು ಹಾಕಿದ್ದಾರೆ. ಓಕೆ, ಸೊ 22 ಅಲ್ಲಿ ಯಾವ ಸರ್ಕಾರ ಇತ್ತು, ಐ ಥಿಂಕ್ BJP ಇತ್ತು ಅನ್ಕೊಂತೀನಿ. ದಟ್ಸ್ ರೈಟ್. ಆ ಟೈಮಲ್ಲಿ ಇದು ಉದ್ಘಾಟನೆ ಆಗಿ 1.5 ವರ್ಷದ ಹಿಂದೆ ಇಲ್ಲಿ ಆಲ್ರೆಡಿ ಒಂದು ಅರ್ಧ ಸೈಟ್ ಅಲೋಕೇಟ್ ಆಗಿದೆ. ನಾನೇ ವಿಡಿಯೋ ಮಾಡಿ ಹಾಕಿದ್ದೀನಿ, ನಾನು ಯೂಟ್ಯೂಬ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಇಲ್ಲಿ ಅಲಾಟ್ಮೆಂಟ್ ಆದವರು ತುಂಬಾ ಜನ ಆಲ್ರೆಡಿ ಪರಿಚಯನೂ ಇದ್ದಾರೆ.
ಓನರ್ಸ್ ಗ್ರೂಪ್ ಇನ್ನೂ ಮಾಡಿಲ್ಲ. ಇನ್ ಕೇಸ್ ನೀವು ಹಳೆ ಅಲಾಟ್ಮೆಂಟ್ ಆದವ್ರು ಏನಾದರೂ ಓನರ್ಸ್ ಆಗಿದ್ರೆ ನನಗೆ ಕಾಲ್ ಬ್ಯಾಕ್ ಮಾಡಿ, ಇದ್ರ ಬಗ್ಗೆ ಒಂದು ಗ್ರೂಪ್ ಮಾಡ್ಕೊಡ್ತೀನಿ ಓನರ್ಸ್ ಗ್ರೂಪ್ದು. ಹಾಗೆ ಈಗೇನಾದರೂ ಅಪ್ಲಿಕೆಂಟ್ ಹಾಕಿದ್ರೆ ಅವ್ರದ್ದು ಕೂಡ ಗ್ರೂಪ್ ಇದೆ, ಅವ್ರಿಗೂ ಕೂಡ ಹೇಳ್ತೀನಿ. ಐ ಥಿಂಕ್ ಅವಾಗ ವಸತಿ ಸಚಿವ ನಮ್ಮ ಸೋಮಣ್ಣ ಅವ್ರು ಇದ್ರು ಅಂತ ಕಾಣುತ್ತೆ. ಈಗ ನೋಡಿ ಸೋಮಣ್ಣ ಅವ್ರ ಫೋಟೋನು ಇಲ್ಲೇ ಇದೆ. ಓಕೆ, ಕ್ಲಿಯರ್ ಆಗಿದೆ, ಕರ್ನಾಟಕ ಗೃಹ ಮಂಡಳಿ ಬಡಾವಣೆ ಹೊನ್ನೂರ್ ಅಂತೇಳಿ. ಸೊ ಈ ತರ ಇದೆ. ನಿಮ್ಗೆ ಇನ್ನು ರೀಸೆಂಟ್ ಆಗಿ ಹೆಂಗಿದೆ, ಇದು ಮೋಸ್ಟ್ಲಿ ಅವಾಗ ಉದ್ಘಾಟನೆ ಆಗಿದೆ, ಇನ್ನು ಫುಲ್ಲಿ ಡೆವಲಪ್ ಆಗಿಲ್ಲ, ಬಟ್ ಉದ್ಘಾಟನೆ ಮಾಡಿ ಕೆಲವೊಂದು ಅಲಾಟ್ಮೆಂಟ್ ಮಾಡಿದ್ದಾರೆ ಅವಾಗ 22 ಅಲ್ಲಿ, 23 ಅಲ್ಲಿ, 23 24 ಅಲ್ಲಿ ಮಾಡಿದ್ದಾರೆ. ಬಟ್ ನೀವು ನನ್ನ ರೀಸೆಂಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಶಾರ್ಟ್ಸ್ಗೆ ಹೋದ್ರೆ ನಾನು ಇಲ್ಲೊಂದು ವಿಡಿಯೋ ಲೋಡ್ ಮಾಡಿದ್ದೀನಿ. ಮೊನ್ನೆ ತಾನೇ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಹೋಗಿದ್ರು, ನೀಟಾಗಿ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಇದನ್ನ ನೋಡಿ, ಒಂದು 10 ಸೆಕೆಂಡ್ ಇದೆ. ದಿಸ್ ಹೌ ಇಸ್ ಎಂಟ್ರಿ. ಈ ತರ ಕಾಣುತ್ತೆ ಮೇನ್ ರೋಡ್ ಅಲ್ಲಿ. ಒಳ್ಳೆ ಜಾಗ ಎಲ್ಲ ಬಿಟ್ಟು ನಾಳೆ ಅದು ಡಬಲ್ ರೋಡ್ ಆಗುತ್ತೆ ಅಂತ ಅದನ್ನೆಲ್ಲ ಇದನ್ನ ಮಾಡಿ ಪ್ರೊವಿಷನ್ ಎಲ್ಲ ಇಟ್ಕೊಂಡೆ ಕೊಟ್ಟಿದ್ದಾರೆ. ಈ ತರ ಇದೆ ಇವಾಗ. ಒಳ್ಳೆ ಬೆಟ್ಟದ ಸಾಲಿನಲ್ಲಿ ಎಕ್ಸಾಕ್ಟ್ಲಿ ಹಿಂದೆ ಮುಂದೆ ಸುತ್ತಲೂ ಬೆಟ್ಟನೆ. ತುಂಬಾ ದೊಡ್ಡ ಲೇಔಟ್, ಮೋರ್ ದ್ಯಾನ್ ನನಗನ್ಸಿದ ಮಟ್ಟಿಗೆ 1,500 ಸೈಟ್ ಇರ್ಬೋದು ಅಂತ. ಅಲಾಟ್ಮೆಂಟ್ಗೆ 1,000 ಸೈಟ್. ಸೊ ಈಗಲೇನೆ ಅಲಾಟ್ಮೆಂಟ್ಗೆ ಕ್ಲೋಸ್ ಟು ಎಷ್ಟು ಸೈಟ್ ಬಂದಿದೆ ಅಂತಂದ್ರೆ 650 ಸೈಟ್ಸ್ ಅಲಾಟ್ಮೆಂಟ್ ಇದೆ. ಸೊ ನನ್ನ ಪ್ರಕಾರ ಈ ಲೇಔಟ್ ಅಲ್ಲಿ ಮೊನ್ನೆ ಐ ಥಿಂಕ್ ಲಾಸ್ಟ್ ಟೈಮ್ ಆದಾಗ ಒಂದು 400-500 ಸೈಟ್ ಆಗಿರುತ್ತೆ. ಸೊ ನಾಳೆ ಕಾರ್ನರ್ ಸೈಟು ಅದೆಲ್ಲ ನೋಡಿ, ಈ ವಿಡಿಯೋ ಬೇಕಾದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಓಕೆ, ನೀಟಾಗಿ ಹಾಕಿದ್ದೀನಿ, ಶಾರ್ಟ್ಸ್ ಅಲ್ಲಿ ಇದೆ. ಸೊ ನನಗನ್ಸಿದ ಮಟ್ಟಿಗೆ ತುಂಬಾ ದೊಡ್ಡ ಲೇಔಟ್ ಆಗಿರೋದ್ರಿಂದ ಕ್ಲೋಸ್ ಟು ಒಂದು 1,200 ಸೈಟ್ ಇರ್ಬೋದು, ಕಾಂಬಿನೇಷನ್ ಆಫ್ ಎಲ್ಲ ಅಂತ ಹೇಳಿ. ಡೀಸೆಂಟ್ ಪ್ರೈಸ್ ಕೂಡ ಹಾಕಿದ್ದಾರೆ, ಒಂದು 50-100 ರೂಪಾಯಿ ಜಾಸ್ತಿ ಅನಿಸ್ಬೋದು, ಬಟ್ ಸ್ಟಿಲ್ ಇಟ್ ಇಸ್ ಅ ವೆರಿ ಗುಡ್ ಡೀಲ್. ಅಕ್ಕಪಕ್ಕದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರೈವೇಟ್ ಸೆಕ್ಟರ್ ಬೆಳೀತಾ ಇರೋದ್ರಿಂದ ಚೆನ್ನಾಗಿದೆ. ಸೊ ಈ ಬಡಾವಣೆಗೆ ನೀವು ಆಲ್ರೆಡಿ ಟಾರ್ ರೋಡ್ ಎಲ್ಲ ಬಿದ್ದು ರೆಡಿ ಟು ಅಲಾಟ್ಮೆಂಟ್ ಆಗಿದೆ. 650 ಸೈಟ್ ನಾಳೆ ಫ್ಯೂಚರ್ ಅಲ್ಲಿ ಆಕ್ಷನ್ ಗೀಕ್ಷನ್ ಎಲ್ಲ ಬರ್ಬೋದು. ಒಂದು 200-300 ಸೈಟ್ ಅಂದ್ರೆ 1,000 ಇರುವಂತ ಲೇಔಟ್, ಒಳ್ಳೆ ಪೊಟೆನ್ಷಿಯಲ್ ಇರೋ ಜಾಗ. ನಾಳೆ ಯಾರಾದ್ರೂ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಒಂದು 4-5 ಜನ ಫ್ಯಾಮಿಲಿ ಮೂವ್ ಆಗ್ಬಿಟ್ರೆ ಐ ಥಿಂಕ್ ತುಂಬಾ ಜನ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಏನಾದ್ರು ಹಾಕೋಂಗಿದ್ರೆ ಇದಕ್ಕೆ ನೆಕ್ಸ್ಟ್ ಮೈಸೂರು ನೋಡಿ. ಮೈಸೂರಿಗೂ ಇಲ್ಲಿಗೂ ತುಂಬಾ ದೂರ ಇದೆ. ಟಿಪಿಕಲಿ ಇಟ್ ಇಸ್ ವೆರಿ ಇಂಜಸ್ಟಿಸ್ ಆಗಿಬಿಡುತ್ತೆ ಮೈಸೂರಿಂದ ಬರಬೇಕು ಅಂತಂದ್ರೆ. ನಾನು ಅಲ್ಲಿ ಜಸ್ಟ್ ಶೋ ಯು ದಟ್ ಮೈಸೂರಿಂದ ಬರ್ಬೇಕಂದ್ರೆ ಇಟ್ ಇಸ್ ಲೈಕ್ 80 ಕಿಲೋಮೀಟರ್ಸ್ ಇದೆ. ಐ ಡೋಂಟ್ ಸೇ ದಟ್ ಮೈಸೂರು ಇದಕ್ಕೆ ತುಂಬಾ ಹತ್ರ ಅಂತ ಹೇಳಲ್ಲ ನಾನು. ಬಟ್ ಅದೇ ಕೊಳ್ಳೇಗಾಲ ನೀವು ಲೆಕ್ಕ ಹಾಕಿದ್ರೆ ಇಟ್ ಇಸ್ ಜಸ್ಟ್ ಬೇರೆ ಬೇರೆ ರೂಟ್ ಅಲ್ಲಿದೆ, ಲೆಸ್ ದೆನ್ 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಓಕೆ, ಸೊ ಅದು ಇನ್ನು ಹತ್ರ ಅಂದ್ರೆ ಇಲ್ಲಿ ನಮ್ಗೆ ಯಾವ್ಯಾವ ಊರು ಸಿಗುತ್ತೆ ಅಂತಂದ್ರೆ ಇದಕ್ಕೆ ಸುತ್ತಮುತ್ತ ಊರಿನವರು, ಕೊಳ್ಳೇಗಾಲದವರು ಅಥವಾ ಚಾಮರಾಜನಗರದವರು, BR ಹಿಲ್ಸ್ ಸುತ್ತಮುತ್ತ ಇರೋರು. ಓಕೆ, ಇವನ್ ಹಾರೋಹಳ್ಳಿ, ಕನಕಪುರಗೂ ಇನ್ನೂ ಹತ್ರ ಆಗುತ್ತೆ ಮೈಸೂರ್ಕನ ಇದು. ಇವರೆಲ್ಲ ನೀವು ಇದನ್ನ ಥಿಂಕ್ ಆಫ್ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡ್ಬೋದು. ಸೊ ದಿಸ್ ಇಸ್ ಕಂಪ್ಲೀಟ್ ರಿವ್ಯೂ ಈ ತರ ಇದೆ. ಓಕೆ, ಇದ್ರದ್ದು ಚೆಕ್ ಇನ್ ಕೂಡ ಹಾಕಿರ್ತೀನಿ. ಇಲ್ಲಾಂದ್ರೆ ನೀವು ಕರ್ನಾಟಕ ಗೃಹ ಮಂಡಳಿ ಬಡಾವಣೆ ಹನ್ನೂರು ಅಂತ ಹಾಕಿರಿ, ಲೊಕೇಶನ್ ಸಿಗುತ್ತೆ. ಇಲ್ಲ ಉಜ್ಜೀವನ್ ಕೇಂದ್ರ ಹಾಕಿದ್ರು ಸಿಗುತ್ತೆ. ಇಲ್ಲ ಗೌರ್ಮೆಂಟ್ IIT ಕಾಲೇಜ್ ಹೆನ್ನೂರು ಕೂಡ ಹಾಕಿದ್ರು ಸಿಗುತ್ತೆ. ಈ ತರ ಎಲ್ಲ ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ಓಕೆ, ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಎಲ್ಲ ಇರುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಸ್ ವೆರಿ ಸಿಂಪಲ್. ಓಕೆ, ನಾನು ಆಗ್ಲೇ ಹೇಳ್ದಂಗೆ ಹೋಮ್ಗೆ ಹೋಗ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು, ಓಕೆ, ಸೊ ನೀವು ಇದರಲ್ಲಿ ಚಾಮರಾಜನಗರ ಹನ್ನೂರು ಅಂತ ಸೆಲೆಕ್ಟ್ ಮಾಡಿದ್ರೆ, ಓಕೆ, ನಿಮ್ಗೆ ಈ ಎಂಟೈರ್ ಅಪ್ಲಿಕೇಶನ್ 5 ವಿಭಾಗದಲ್ಲಿದೆ. ಓಕೆ, ಇಲ್ಲಿ ನೋಡಿ, ಸ್ವತ್ತನ್ನ ಹಾಕ್ಬೇಕಾದ್ರೆ ಕೆಟಗರಿ EWS ಬೇಕಾ, LIG ಬೇಕಾ, MIG ಬೇಕಾ ಅಂತ ಸೆಲೆಕ್ಟ್ ಮಾಡಬೇಕು. ಅರ್ಜಿ ನಂಬರ್ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಿರುತ್ತೆ. 316 ಅರ್ಜಿ ಬಿದ್ದಿದೆ ಅಂತ ಹೇಳ್ತಾ ಇದೆ. ಐ ಆಮ್ ನಾಟ್ ಶೋರ್ ಎಷ್ಟು ಬಿದ್ದಿದೆ ಅಂತ ಹೇಳಿ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಇದೆ. ನೇಮ್ ಆಗಲಿ, ಹಸ್ಬೆಂಡ್ ನೇಮು, ಅರ್ಜಿದಾರ್ ಹೆಸರು, ಡೇಟ್ ಆಫ್ ಬರ್ತ್, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಆನ್ಯುವಲ್ ಇನ್ಕಮ್ ನಿಮ್ದು ಎಷ್ಟಿದೆ ಅಷ್ಟಾಗಿ, EWS 2030 ಸೈಟ್ ವಿತ್ ಇನ್ಕಮ್ ಸರ್ಟಿಫಿಕೇಟ್ ಹಾಕ್ತಾ ಇದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದನ್ನೇ ಹಾಕಿ. ನಂಬರ್ ಆಫ್ ಇಯರ್ ರೆಸಿಡೆನ್ಷಿಯಲ್ ಕರ್ನಾಟಕದಲ್ಲಿ ಹಾಕಿ. ಧರ್ಮ, ರಿಸರ್ವೇಶನ್, RD, ಫ್ಲಾಟ್, ತಾಲೂಕು, ಈ ಆಧಾರ್ ಪ್ರಕಾರ ಆದ್ರೂ ಹಾಕಿ, ಇಲ್ಲ ಕಮ್ಯುನಿಕೇಶನ್ ಅಡ್ರೆಸ್ ನೀವು ಎಲ್ಲಿದೆ ಅದರ ಪ್ರಕಾರ ಹಾಕಿ. ಇಮೇಲ್ ID, ಮೊಬೈಲ್ ಎಲ್ಲ ಹಾಕಿ. ಸಿಂಪಲ್ ಪರ್ಸನಲ್ ಡೀಟೇಲ್ಸ್. ನೀವು ಒಂದು ಬಿರಿಯಾನಿ ಆರ್ಡರ್ ಮಾಡಬೇಕಂದ್ರೆ ಇದನ್ನೆಲ್ಲ ಕೊಡಲೇಬೇಕು ಈಗಿನ ಕಾಲದಲ್ಲಿ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಇದೆ. ಬ್ಯಾಂಕ್ ಹೆಸರು, ಬ್ಯಾಂಕ್ ಶಾಖೆ, IFSC ಕೊಡು, ಖಾತೆ ನಂಬರು ಡಬಲ್ ಚೆಕ್ ಮಾಡಿ ಹಾಕಿ.
ಸೊ ಅರ್ಜಿ ಹಾಕ್ಬೇಕಂದ್ರೆ KHB ಒಂದು ಫೋಟೋ ಹಾಕಿ ಅಂತ ಹೇಳ್ತಾರೆ. ನಾರ್ಮಲ್ ಫೋಟೋ ತೆಗೆದು ಒಂದು ಫೋಟೋ PDF ಫೋಟೋ ನಾರ್ಮಲ್ ಫೋಟೋ ಇದ್ರು ಹಾಕಿ ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಒಂದು ಅಫಿಡೇಟ್ ಅಂತ ಹಾಕಿದ್ದಾರೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ನೀವು EWS ಹಾಕಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಸೊ ಅದ್ರ ಜೊತೆಗೆ ಒಂದು ಬ್ಯಾಂಕಿನ ಡೀಟೇಲ್ಸ್ ಹಾಕಿ ಅಂತ ಹೇಳ್ತಾರೆ. ಈ ನಡುವೆ ಬ್ಯಾಂಕಿನ ಪಾಸ್ಬುಕ್ ಯಾರು ಇಟ್ಕೊಳಲ್ಲ. ನಿಮ್ದು ಸ್ಟೇಟ್ಮೆಂಟು ಅಥವಾ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರು ಒಂದು ಬ್ಯಾಂಕ್ ಡೀಟೇಲ್ಸ್ ಕಾಣುವಂಥ ಸ್ಕ್ರೀನ್ಶಾಟು ಅದನ್ನು ಕೂಡ ಹಾಕಿ, ಇಲ್ಲಾಂದ್ರೆ ಚೆಕ್ ಅಲ್ಲಿರೋ ಒಂದು ಫೋಟೋ ಹಾಕಿದ್ರು ಕೂಡ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಸೊ ಇದು PDF ಇರುತ್ತೆ, ಸಿಂಪಲ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಡೀಟೇಲ್ಸು. ನಿಮ್ಗೇನಾದ್ರೂ ರೀಸೆಂಟ್ ಆಗಿ ಗೌರ್ಮೆಂಟ್ ಕಡೆಯಿಂದ KHB ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮುಡಾ, ಬೆಂಗಳೂರು, ಕರ್ನಾಟಕದಲ್ಲಿ ಎಲ್ಲೇ ಅಲಾಟ್ಮೆಂಟ್ ಆದ್ರೂ ಅಪ್ಲೈ ಮಾಡಕ್ ಹೋಗ್ಬೇಡಿ. ಒಂದು ಫ್ಯಾಮಿಲಿಗೆ ಒಂದೇ ಅಲಾಟ್ಮೆಂಟ್ ಆಗಿರುತ್ತೆ. ಇಲ್ಲ ಸರ್ ನಮ್ಮ ತಂದೆಯವ್ರದ್ದಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ, ನೀವು ಸ್ಟಿಲ್ ಇಫ್ ಯು ಆರ್ ಗೆಟಿಂಗ್ ಎ ನ್ಯೂ ಫ್ಯಾಮಿಲಿ ದೆನ್ ಯು ಶುಡ್ ಅಪ್ಲೈ ಮಾಡ್ಬೋದು. ಯಾವುದೇ ಥರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರಲ್ಲ. ನೀವು ರೆಂಟ್ ಕೊಡ್ತಾ ಇದ್ದಾರೆ ರೆಂಟ್ ಹಾಕಿ, ರೆಂಟ್ ಕೊಡ್ತಾ ಇಲ್ಲ ಅಂದ್ರೆ ರೆಂಟ್ ಕೊಡ್ತಾ ಇಲ್ಲ ಅಂತ ಮಾಡಿ. ದಟ್ ಇಸ್ ಅಪ್ ಟು ಯು. ತುಂಬಾ ಜನ ಹೇಳ್ತಾರೆ ಸರ್ ನಾನು ನಮ್ಮ ಅವ್ರ ಮನೇಲಿ ಇದ್ದೀನಿ, ಇವ್ರ ಮನೇಲಿ ರೆಂಟೇ ಕೊಡ್ತಿಲ್ಲ, ನಾನು ಅಪ್ಲೈ ಮಾಡಬೇಕು. ಅವ್ರಿಗೆಲ್ಲ ಏನು ತೊಂದರೆ ಇಲ್ಲ, ಕಂಡೀಷನ್ಸ್ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇ ಇದ್ರು AML KYC KHB ಅವರು ಮಾಡಿಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ. ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರು ಬೇಕಾದರೂ ಇದನ್ನು ಕೂಡ ಹಾಕ್ಬೋದು. ದೇರ್ ಆರ್ 2 ways. ಒಂದು ₹100 ಫ್ರಮ್ ಯುವರ್ ನೇಮ್ ಟು KHB ಅಂತ ಹಾಕಿ ಒಂದು ₹100 ಸ್ಟಾಂಪ್ ಪೇಪರ್ ತಗೊಂಡು ಇದನ್ನ ನೀಟಾಗಿ ಅದರಲ್ಲಿ ಬರ್ಸಿ ಲಾಯರ್ ಕಡೆಯಿಂದ ನೋಟ್ರಿ ಮಾಡಿಸಿದ್ರು ವೆಲ್ ಅಂಡ್ ಗುಡ್. ಇಫ್ ನಾಟ್, ಯು ಡೋಂಟ್ ವಾಂಟ್ ಟು ಡೂ, ಯು ಡೋಂಟ್ ಹ್ಯಾವ್ ಟೈಮ್, ಅಟ್ಲೀಸ್ಟ್ ಇದನ್ನ ಮ್ಯಾನ್ಯುಯಲಿ ಫಿಲ್ ಮಾಡಿ ಇದನ್ನೇ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಅಂತ ಏನಿಲ್ಲ. ಬಟ್ ಇವೆಂಚುಲಿ ನಾಳೆ ನಿಮ್ಗೆ ಅಲಾಟ್ಮೆಂಟ್ ಆದರೆ ಇದನ್ನು ನೀವು ಕೊಡಬೇಕಾಗುತ್ತೆ, ಗಮನದಲ್ಲಿರಲಿ. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಹೋದ್ರೆ ನೆಕ್ಸ್ಟ್ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಹೋಗಲ್ಲ. ನೆಕ್ಸ್ಟ್ ನಾಮಿನಿ ಡೀಟೇಲ್ಸ್. ನಾಮಿನಿ ಡೀಟೇಲ್ಸ್ ಯಾಕಂದ್ರೆ ಇನ್ ಕೇಸ್ ಅರ್ಜಿ ಹಾಕಿದವ್ರಿಗೆ ಏನಾದರೂ ಆದರೆ ಫ್ಯೂಚರ್ಲಿ ನಾಮಿನಿ ಡೀಟೇಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಸೊ ದಟ್ ದೇ ಕ್ಯಾನ್ ಗೋ ಅಂಡ್ ಕ್ಲೇಮ್ ಇಟ್. ಎಷ್ಟೋ ಜನಕ್ಕೆ ಅಲಾಟ್ ಆಗಿರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ, ನಾಮಿನಿ ಡೇ ಮೊದಲೆಲ್ಲ ಇರಲಿಲ್ಲ. ದಿಸ್ ಇಸ್ ವೆರಿ ಗುಡ್ ಮೂವ್. ಅವ್ರದ್ದು ಕೂಡ ಬ್ಯಾಂಕ್ ಡೀಟೇಲ್ಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಇಲ್ಲ ಅಂತಂದ್ರೆ ಇದ್ರೆ ಅವ್ರದ್ದು ಹಾಕಿ, ಇಲ್ಲ ಅಂತಂದ್ರೆ ನಿಮ್ದೇನೆ ಹಾಕಿ, ಏನು ತೊಂದರೆ ಏನಿಲ್ಲ, ಬಟ್ ಹಾಕಿ ನಾಮಿನಿ ಡೀಟೇಲ್ಸ್. ಸೊ ಇಲ್ಲಿ ಫೀಸ್ ಎಲ್ಲ ಬಂದ್ಬಿಡುತ್ತೆ. ನಾನು EWS ಸೆಲೆಕ್ಟ್ ಮಾಡಿರೋದ್ರಿಂದ ಫೀಸ್ ಬಂದ್ಬಿಟ್ಟು HIG 1 ಸೆಲೆಕ್ಟ್ ಮಾಡ್ತೀನಿ. ಓಕೆ, ನೀವು ಲಾಸ್ಟ್ ಪೇಜಿಗೆ ಬಂದ್ರೆ ಫೀಸ್ ನೋಡಿ 1,500 ಇದೆ, 50,000 EMD ಇದೆ. ಇದು ನಾನ್ ರೀಫಂಡಬಲ್, ಇದು ರೀಫಂಡಬಲ್ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ. ಅಲಾಟ್ಮೆಂಟ್ ಆದರೆ ಟೋಟಲ್ ವ್ಯಾಲ್ಯೂ ಅಲ್ಲಿ ಇದನ್ನ ಕ್ಲಬ್ ಮಾಡಿಬಿಡ್ತಾರೆ. ಸೊ ಇಷ್ಟು ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂಡ್ ಪ್ರೊಸೀಡ್ ಹೋದ್ರೆ ಪೇಮೆಂಟ್ ಮಾಡಬೇಕು. ಶಾಪಿಂಗ್ ತರನೇ ಇದು. ಪೇಮೆಂಟ್ ಮಾಡಿದ್ರೆ ಐಟಮ್ ಮನೆಗೆ ಬರುತ್ತೆ, ಇಲ್ಲಿ ಪೇಮೆಂಟ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ. ಓಕೆ, ಸೊ ಪೇಮೆಂಟ್ ಅನ್ನ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಅಥವಾ ನೀವು ರಿಸಿಪ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗ್ಬಿಟ್ಟು ಕೊಡ್ಬೋದು. ಬಟ್ ಬ್ಯಾಂಕಿಗೆ ಹೋಗಿ ಮಾಡೋಂಗಿದ್ರೆ ಇಲ್ಲಿ ನೋಡಿ, RTGS NEFT ಅಂತಿಮ ವೆಚ್ಚವನ್ನು ಚಲನ್ ಮೊತ್ತದಿಂದ ಬದಲಾಯಿಸಲು ಸಾಧ್ಯವಿಲ್ಲ. ಅಂದ್ರೆ ಚಲನ್ ಎಷ್ಟಕ್ಕೆ ರೇಸ್ ಆಗಿರುತ್ತೋ ಅಷ್ಟೇ ಪೇಮೆಂಟ್ ಮಾಡಿ, ಏನು ಆಲ್ಟರ್ ಮಾಡಬೇಡಿ. ಬ್ಯಾಂಕ್ ಅವರು ಸರ್ ನಮ್ದು ₹25 ಜಾಸ್ತಿ ಇದೆ, ಅದನ್ನ ತಗೊಂತೀವಿ, ಇಲ್ಲಿ ಕಮ್ಮಿ ಮಾಡ್ತೀವಿ, ಅದೆಲ್ಲ ಮಾಡಬೇಡಿ. ಬ್ಯಾಂಕ್ ಏನೇ ಇದ್ರು ಸಪ್ರೇಟ್ ಆಗಿ ತುಂಬಿ, ಚಲನಲ್ಲಿ ಏನು ಅಮೌಂಟ್ ಇದೆ ಅದನ್ನ ಮೂವ್ಮೆಂಟ್ ಆಗಿ ಕಳಿಸ್ಬಿಡಿ. ಸೊ ಇಷ್ಟು ಮಾಡಿ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಆಯಿತು. ಇದರಲ್ಲಿ ನಾನು ಹನ್ನೂರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಡಾವಣೆ ಲೈವ್ ಹೇಗಿದೆ ಅಂತ ಹೇಳಿದ್ದೀನಿ. ಲಾಸ್ಟ್ 1 year ಹಿಂದೆನೂ ಅಲಾಟ್ಮೆಂಟ್ ಆಗಿದೆ. ನೀವೇನಾದ್ರು ಅಲಾಟ್ಮೆಂಟ್ ಆಗಿದ್ರೆ ಓನರ್ಸ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಡ್ತೀನಿ, ಬನ್ನಿ. ಅಂಡ್ ಸೆಕೆಂಡ್ ಥಿಂಗ್, ಈಗ ಏನಾದ್ರು ಅಪ್ಲೈ ಮಾಡಿದ್ರೆ ಎಂಡ್ ಟು ಎಂಡ್ ಹೆಲ್ಪ್ ಕೂಡ ಮಾಡ್ತೀವಿ. ನೆಕ್ಸ್ಟ್ ನಿಮ್ಗೆ ಯಾವ ಲೊಕೇಶನ್ ಬೇಕಂತ ಕಮೆಂಟ್ ಮಾಡಿ. ಯಾವುದಾದ್ರೂ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಏನಾದರೂ ವಿಡಿಯೋ ಮಾಡಬೇಕಂದ್ರೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.